ನಮಸ್ಕಾರ. ಇವತ್ತು ಭಾರತ್ ಗೋಲ್ಡ್ ಮೈನ್ಸ್ ಅನ್ನು ಮುಚ್ಚಿ 25 ವರ್ಷಗಳಾಗಿದೆ. 2001ನೇ ಇಸ್ವಿಯಲ್ಲಿ 2001ನೇ ಇಸ್ವಿಯಲ್ಲಿ ಅಂದಿನ ಬಿಜೆಪಿ ನೇತೃತ್ವದ NDA ಸರ್ಕಾರ ಈ ಭಾರತ್ ಗೋಲ್ಡ್ ಮೈನ್ಸ್ ಅನ್ನ ಮುಚ್ಚಲು ನಿರ್ಧರಿಸಿತ್ತು. ಆವತ್ತಿಂದ ಇವತ್ತವರೆಗೂ ಈ ಕಾರ್ಮಿಕರನ್ನ, KGF ಜನತೆಯನ್ನ ಇವತ್ತು ಕತ್ತಲೆಯಲ್ಲಿ ತಳ್ಳಿದಂತ ಕೀರ್ತಿ ಯಾರಿಗನ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ. ಆ ಟೈಮಲ್ಲಿ 2021 ಅಲ್ಲಿ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಆವಾಗ KGF ಶಾಸಕರಾದಂತ, ನಾನು ಖಂಡಿತ ನೆನ್ಸ್ಕೋಬೇಕು ಈ ವಿಷಯನ, KGF ಶಾಸಕರಾದಂತ ದಿವಂಗತ ಶ್ರೀಮಾನ್ M ಭಕ್ತವತ್ಸಲಂ ಸಾಹೇಬರು ಆವತ್ತು ಸ್ಪೀಕರ್ ಕಚೇರಿ ಮುಂದೆ ನಾನು ಧರ್ನಾ ಮಾಡ್ತೀನಿ, ನಾನು ಅಸೆಂಬ್ಲಿ ಹಾಲ್ ಅಲ್ಲಿ ಧರ್ನಾ ಮಾಡ್ತೀನಿ ಅಂತ ಹೋಗಿ ಸ್ಪೀಕರ್ಗೆ ಲೆಟರ್ ಕೊಟ್ಟಾಗ ಸನ್ಮಾನ್ಯ ME ವೆಂಕಟಪ್ಪ ಸಾಹೇಬರು ಆವಾಗ ಸ್ಪೀಕರ್ ಆಗಿದ್ರು, ಅವರು ಮುಳಬಾಗಿಲು ಕ್ಷೇತ್ರದ ಶಾಸಕರಾಗಿದ್ರು. ಅವರು ಒಂದ್ ಮಾತನ್ನ ಹೇಳಿದ್ರು ಶ್ರೀಮಾನ್ ಭಕ್ತವತ್ಸಲಂ ಸಾಹೇಬ್ರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದಂತ ಶ್ರೀಮಾನ್ S ರಾಜಗೋಪಾಲ್ ಸಾಹೇಬ್ರಿಗೂ ಅವರು ಒಂದ್ ಮಾತು ಹೇಳ್ತಾರೆ. ಭಕ್ತವತ್ಸಲಂ, ನಾನು ಇದೇ ಊರಲ್ಲಿ ಹೈಸ್ಕೂಲ್ ವರ್ಗೂ ಓದಿದ್ದೀನಿ. ನಾನು ನಮ್ಮ ಊರು ಮೋತುಕಪಲ್ಲಿಯಿಂದ ದಿನ ನಾನು ನಡ್ಕೊಂಡ್ಬಂದು ಇಲ್ಲಿ ನನ್ನ ವಿದ್ಯಾಭ್ಯಾಸ ನಡೆಸಿದ್ದೇನೆ. ತದನಂತರ ನಾನು ಗೀತಾ ರಸ್ತೆಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ತಗೊಂಡು, ಒಂದು ರೂಮಲ್ಲಿ ಬಾಡಿಗೆ ತಗೊಂಡು ವಾಸವಿದ್ದು ನಾನು ಇಲ್ಲಿ ವಿದ್ಯಾಭ್ಯಾಸ ನಡೆಸಿದ್ದೇನೆ. ನನಗೂ ಈ KGF ಮೇಲೆ ಅಕ್ಕರೆ ಇದೆ. ಭಕ್ತವತ್ಸಲಂ, ಒಂದ್ ಕೆಲಸ ಮಾಡೋಣ, ಜಿಲ್ಲೆಯ ಶಾಸಕರ ಒಂದು ಮೀಟಿಂಗ್ ಕರೆಯೋಣ ಅಂತೇಳಿ ಸ್ಪೀಕರ್ ಚೇಂಬರ್ ಅಲ್ಲೇ ಅವತ್ತು ಸಾಯಂಕಾಲ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು KGF ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದಂತ ರಾಜಗೋಪಾಲ್ ಅವ್ರನ್ನು ಮೀಟಿಂಗ್ ಕರೀತಾರೆ. ಆವಾಗ ಬಂಗಾರಪೇಟೆ ಶಾಸಕರಾದಂತ C ವೆಂಕಟೇಶಪ್ಪ, ಮಾಲೂರಿನ A ನಾಗರಾಜ್ ಸಾಹೇಬ್ರು, ಚಿಂತಾಮಣಿಯ ಚೌಡ್ರೆಡ್ಡಿ ಅವರು, ಶ್ರೀನಿವಾಸಪುರನ ವೆಂಕಟ ಶಿವಾರೆಡ್ಡಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶಿಡ್ಲಘಟ್ಟ ಶಾಸಕರಾದಂತ V ಮುನಿಯಪ್ಪ ಅವರು, ಇವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಆಗ ME ವೆಂಕಟಪ್ಪ ಅವ್ರು ಏನ್ ಹೇಳ್ತಾರೆ, ಭಕ್ತವತ್ಸಲಂ ತುಂಬಾ ಕಳಕಳೆಯಿಂದ ಇದು ಕೇಳ್ತಾ ಇದ್ದಾರೆ, ನಾವೆಲ್ಲ ನಮ್ಮ ಕೋಲಾರ ಜಿಲ್ಲೆಯ ಪ್ರೈಡ್ ಅದು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್, ಅದನ್ನ ಕಾಪಾಡಬೇಕು, ಅದಕ್ಕೋಸ್ಕರ ನಾವೆಲ್ಲ ಸೇರಿ ಹೋರಾಟ ನಡೆಸಬೇಕು ಅಂತ ಹೇಳಿ ಭಕ್ತವತ್ಸಲಂ ಅವರೇ ನೀವು 0 hours ಅಲ್ಲಿ ಕ್ವಶನ್ ಹಾಕಿ ಅಂತ ಹೇಳ್ತಾರೆ. ಅಸೆಂಬ್ಲಿ ಆಗ್ತಾ ಇರತ್ತೆ, 0 hours ಅಲ್ಲಿ, ಇದೇ ಟೈಮ್ ಬಜೆಟ್ ಟೈಮ್, ಅದು ಬಜೆಟ್ ಮೀಟಿಂಗ್, ಬಜೆಟ್ ಸೆಷನ್ ಟೈಮ್ ಅಲ್ಲಿ 0 hours ಅಲ್ಲಿ ಒಂದು ಕ್ವಶನ್ ಹಾಕ್ತಾರೆ. 0 hours ಅಲ್ಲಿ ಕ್ವಶನ್ ಆದಾಗ ಇಡೀ ಅಸೆಂಬ್ಲಿ 224 ಜನ ಶಾಸಕರು ಮತ್ತು ಒಂದು ನಾಮಿನೇಟೆಡ್ ಕೌನ್ಸಿಲರ್ MLA, ಆಂಗ್ಲೋ ಇಂಡಿಯನ್ MLA ರೋಸರ್ ಬಿನ್ನಿ ಇದ್ರು ಅನ್ಕೊಂತೀನಿ ಅವಾಗ. ಯಾಕಂದ್ರೆ ರೋಸರ್ ಬಿನ್ನಿಗೂ ಅವಾಗ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ಯಾಕಂದ್ರೆ KGF ನಂಟಿತ್ತು ಅವ್ರಿಗೆ. ಆವಾಗ ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದಾಗ SM ಕೃಷ್ಣ ಸಾಹೇಬರು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನಂತ ಅಂದ್ರೆ, ಇದು ಪ್ರೈಡ್ ಆಫ್ ಕೋಲಾರ್ ಡಿಸ್ಟಿಕ್ ಅಲ್ಲ, ಭಾರತ್ ಗೋಲ್ಡ್ ಮೈನ್ಸ್ ಇಸ್ ದ ಪ್ರೈಡ್ ಆಫ್ ಕರ್ನಾಟಕ. ಇದನ್ನ ಭಕ್ತವತ್ಸಲಂ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕ್ವಶನ್ ಕೇಳಿದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ತರ ಭಾರತ್ ಗೋಲ್ಡ್ ಮೈನ್ಸ್ ನ ಕೂಡ ನೀವು ಕರ್ನಾಟಕ ಸರ್ಕಾರಕ್ಕೆ ತಗೊಂಡು ಈ ಚಿನ್ನದ ಗಣಿಯನ್ನ ರನ್ ಮಾಡಿ. ಯಾಕಂದ್ರೆ ಇದು ಮುಂಚೆ ಬಂದು MGML ಅಂತಿತ್ತು, ಮೈಸೂರು ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಇತ್ತು. ತದನಂತರ ಇದು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತ ಆಗಿದೆ. ಮತ್ತೆ ಇದು ಕರ್ನಾಟಕ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ತರ ಹಟ್ಟಿ ಗೋಲ್ಡ್ ಮೈನ್ಸ್ ಜೊತೆ ಇದನ್ನ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾನು ಇದು ಕೇಂದ್ರ ಸರ್ಕಾರಕ್ಕೆ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಇವತ್ತು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ನ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎಷ್ಟೊಂದು ಕೋಟಿ ರಾಯಲ್ಟಿ ಪೆನಾಲ್ಟಿ ಇದೆ, ಬ್ಯಾಲೆನ್ಸ್ ಇದೆ, ಸಾರಿ ಪೆನಾಲ್ಟಿ ಅಲ್ಲ, ಬ್ಯಾಲೆನ್ಸ್ ಇದೆ, ಮತ್ತು KEBಗೆ ಇಷ್ಟೊಂದು ಹಣ ಕಟ್ಟಬೇಕಾಗಿದೆ. ಇದನ್ನೆಲ್ಲ ಕರ್ನಾಟಕ ಸರ್ಕಾರ ವೇ ಆಫ್ ಮಾಡ್ತೀವಿ. ಮತ್ತೆ 10 ವರ್ಷ ರಾಯಲ್ಟಿನೂ ಬೇಡ, 10 ವರ್ಷ ಕರೆಂಟ್ ಅನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತೀವಿ. ಇದನ್ನ ರನ್ ಮಾಡಿ ಅಂತ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಶ್ರೀಮಾನ್ ಭಕ್ತವತ್ಸಲಂ ಸಾಹೇಬ್ ರೈಸ್ ಮಾಡಿದಂತ ಕ್ವಶನ್ಗೆ ಅಂದಿನ SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರೆಸಲ್ಯೂಷನ್ ಪಾಸ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತು. ಇಲ್ಲಿನ ಕಾರ್ಮಿಕರಿಗೆ ಬೀದಿ ಪಾಲ್ ಮಾಡ್ಬಿಟ್ರಪ್ಪ, ಇಲ್ಲಿನ ಕಾರ್ಮಿಕರಿಗೆ ಮರುಜೀವ ಕೊಡಬೇಕು, ಈ ಕಾರ್ಮಿಕರಿಗೆ ನೀವು ಇದು ಮಾಡ್ಬೇಕು, ನಾವು ಕರ್ನಾಟಕ ಸರ್ಕಾರದಿಂದ ಇಷ್ಟೆಲ್ಲ ಸವಲತ್ತನ್ನ ನೀವು ಕೊಡ್ತೀವಿ, ಇದನ್ನ ರನ್ ಮಾಡಿ ಅಂತ ಹೇಳಿದ್ರು. ಆದ್ರೂ ಕೇಂದ್ರ ಸರ್ಕಾರ, ಕರುಣೆ ಇಲ್ಲದಂತ ಕೇಂದ್ರ ಸರ್ಕಾರ, ಕಾರ್ಪೊರೇಟ್ ಫ್ರೆಂಡ್ಲಿ ಇರುವಂತ ಕೇಂದ್ರ ಸರ್ಕಾರ ಕಾರ್ಮಿಕರನ್ನ ನಡು ಬೀದಿಗೆ ಬಿಡ್ತು. ನಮ್ಮ ಡಿಮ್ಯಾಂಡ್ ಇವಾಗ 25 ವರ್ಷ ಆಗಿದೆ. ನಮ್ಮ ಕೋರಿಕೆ ಏನು ಅಂದ್ರೆ,
ಎಷ್ಟು ಜನ ಈಗ ಮನೆಗಳಿದೆಯೋ 20,000 ಮನೆ ಇದೆ ಎಲ್ಲಾ ಕಾರ್ಮಿಕರಿಗೆ. ಯಾಕಂದ್ರೆ ಆ 20,000 ಮನೆಗಳಲ್ಲಿ ಯಾರ್ಯಾರು ವಾಸವಾಗಿದ್ದಾರೋ ಅವರ ಫೋರ್ ಫಾದರ್ಸ್, ಅವರ ಪ್ಯಾರೆಂಟ್ಸ್ ಒಂದೊಂದು ಹನಿ ಬ್ಲಡ್ ಮತ್ತು ಒಂದೊಂದು ಸ್ವೆಟ್ ಇಂದ ಈ KGF ಇವತ್ತು ಇರೋದು. ಇವತ್ತು KGF ನ ಯಾರನ್ನ ಸೃಷ್ಟಿ ಮಾಡಿದಾರೆ ಅಂದ್ರೆ ಅವರ ಬೆವರು ಮತ್ತು ಅವರ ರಕ್ತ. ಆದ್ರಿಂದ ನಮ್ಮ ಡಿಮಾಂಡ್ ಆ 20,000 ಮನೆಗಳಿಗೂ ಹಕ್ಕುಪತ್ರ ಕೊಡ್ಬೇಕು. ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಅಡಿಯಲ್ಲಿ ಅವ್ರ 20,000 ಮನೆ ಎಷ್ಟು ಜನ ಮನೆಗಳಿದೆಯೋ ಎಲ್ಲಾ ಮನೆಗೂ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಮನೆಯನ್ನ ಸ್ವಂತಗೊಳಿಸ್ಬೇಕು. ಎರಡನೇದು, ನಾವು ಆಲ್ರೆಡಿ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಮೀಟ್ ಮಾಡ್ತೀವಿ, ಮತ್ತೆ ಮೀಟ್ ಮಾಡ್ತಾ ಇದೀವಿ. ಈ ಗೌರ್ಮೆಂಟ್ BGML ಹಾಸ್ಪಿಟಲ್ ಏನಿದೆ ಆ ಹಾಸ್ಪಿಟಲ್ ನ ಕರ್ನಾಟಕ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹಸ್ತಾಂತರ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಈ ಹಾಸ್ಪಿಟಲ್ ನ ರಾಜೀವ್ ಗಾಂಧಿ ರಿಸರ್ಚ್ ಸೆಂಟರ್ ಅಂತ ಒಂದು ಇದು ಮಾಡಿ ಇಲ್ಲಿ ಒಂದು ಮೆಡಿಕಲ್ ಕಾಲೇಜು, ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಬೇಕಾದಂತ ಫೀಸಿಬಿಲಿಟಿ ಬೇಕಾದಂತ ಇದು ಎಲ್ಲ ಈ ಹಾಸ್ಪಿಟಲ್ ಅಲ್ಲಿ ಇದೆ. ಒಂದು ಸರ್ಕಾರ ಮೆಡಿಕಲ್ ಕಾಲೇಜ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಕೋರಿಕೆಯನ್ನು, ನಮ್ಮ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ஆனா நம்முடைய KPCC ஜெனரல் செக்ரட்டரி சின்ன வயசுலேருந்து காங்கிரஸ்லேருந்து வளர்ந்தவர், KGF பற்றி எல்லா விஷயம் தெரிஞ்சவர். இருந்தாலும் அருமையாக சொன்னார். ஏன்னா நான் நந்திச்சு அதுக்கு முன்னே இந்த முன்னாள் பக்தவசனம் தலைவர் அவர் என்ன பண்ணார், காங்கிரஸ் என்ன பண்ணுச்சு, அதுக்கு முன்னே MP என்ன பண்ணார், KH முனியப்பா என்ன பண்ணார், அதுக்கு முன்னே நம்ம SM கிருஷ்ணா தலைமையில் ஏன்னா நான் எத்தனை MLAங்களை கூப்பிட்டு நம்ம டிஸ்ட்ரிக்ட் மினிஸ்டர் V முனியப்பா கூப்பிட்டு மீட்டிங் போட்டது. அப்போ மறைந்த ராஜகோபால் தலைவரும் போனவர் தான் அதில் மீட்டிங்கில். நாங்களும் அவருக்கு ஜட்ஜில் போனவங்க தான். அப்போ யூத் காங்கிரஸில் நாங்கள்லாம் சின்ன பசங்களாக இருந்தால் கூட எங்களெல்லாம் கூட்டின்னு போனவர் தான். இது BGML விஷயம் வந்து 2001 அண்டர்கிரவுண்டு முடிந்து நிஜம் எல்லாரும். அந்த டைம்ல கவர்மெண்ட் யார் இருந்தது, சென்ட்ரல் கவர்மெண்ட் யார் இருந்தது, அந்த KH முனியப்பா வந்து வெறும் MP இருந்தாரு. அந்த மூடத்துக்கு முன்ன கோபால் சுஷிலா கமிட்டியை கொண்டாந்து வந்து KH முனியப்பா இந்த ஊர்ல கோல்டு இருக்குதுன்ட்டு இட்டு வந்தவர். அப்போ அந்த கவர்மெண்ட் என்ன பண்ணாங்க, அப்போ அந்த கமிட்டி என்ன பண்ணாங்க, இங்கிருந்து ஒரு லெட்டர் எடுத்துன்னு போனாங்க. BGML MD எல்லாம் பேசி எல்லா கட்சிக்காரங்க தலைவர்களையும் கூப்பிட்டு கூட அந்த லெட்டரை எடுத்து ரெக்கமெண்ட் பண்ணாங்க. அப்போ செட்டிக்கார் இருக்கிறாரு, இது MD ஆகிறாரு. அவர் கோல்டு இல்லை கம்மியாகுதுன்னு கொடுத்தவர் தான் செட்டிக்கார். திரியோ அகர்வால் கமிட்டி சேர்மன் ஒரு டீம் வந்துச்சு டெல்லியிலிருந்து. அந்த டீம் ஃபைனல் டீம் அதே KH முனியப்பா தலைவர் தான். நாங்கெல்லாம் அப்பெல்லாம் நாங்கெல்லாம் காங்கிரஸ்ல யூத் காங்கிரஸ்ல இருக்கிறோம். எல்லாமே நாங்கெல்லாம் ஒன்னா சேர்ந்து அந்த கமிட்டியை பண்ணோம். பண்ண சொல்ல வந்து கோல்டு கம்மி. அப்போ அதே 2000 லெட்டர் கோல்டு கம்மி என்று கொடுத்தது. ஆனா கோல்டு இருக்குது இன்னும் வந்து 40 வருஷம் கோல்டு இங்க நேரத்தில் அங்கனிய பன்னெண்டு வந்து யாருன்னா ஆபீசர்ஸுங்க பண்ண மோசம், ஆபீசர்ஸ் பண்ண லூட்டி. அதனால இந்த கெனியை மூடுங்க, தங்க வச்சு சுரங்கத்தை மூடுங்க. நாங்கள் கொடுக்கத்தான் எங்க அம்மா தொழிலாளி புள்ள, எங்க அப்பா BGML தொழிலாளி, எங்க அம்மா தொழிலாளி புள்ள, நானும் தொழிலாளி புள்ளைங்க. எல்லாமே இந்த ஊர்ல வந்து BGML மூடுறது எல்லாருக்குமே வருத்தம் தான். இதுல பாலிடிக்ஸ் நிறைய நடந்துச்சு, எல்லா பிரஸ்காரர்களுக்கும் தெரியும், ஊர்ல இருக்கிற ஜனங்களுக்கும் தெரியும். ரைட்டு. நாங்க அதுக்கு பிறகு BJP கவர்மெண்ட்ல மோடி கவர்மெண்ட்ல சரி எல்லாத்துலயும் நாங்க போயிட்டு தங்கவேலில 3000 பேருக்கு தான் வீடு கொடுக்கணும்னு பட்டா எடுக்க சொல்லுவோம். நாங்க சொல்ல இல்ல எல்லாமே தொழிலாளி பிள்ளைங்க தான் அங்க இருக்கிறது. பட்சி வளர்ந்து இன்னைக்குதான் கொஞ்சம் வசதி ஆகிக்கிறாங்க. 10க்கு 15 தான் வீடு. இன்னைக்கு பட்டா கொடுத்துக்கிறது 10க்கு 15 தான். ஆனா எக்ஸ்ட்ரா கட்டிக்கிறாங்க, எக்ஸ்ட்ரா பண்ணிக்கிறாங்க. அதெல்லாம் இடிக்கிறாங்களா இடிக்கலையா தெரியாது. ஆனா எந்த மேலேயும் BGML இருக்கிற ப்ராப்பர்ட்டி மேல தங்கவில் எல்லா கட்சி தலைவர்களுக்கும் நான் ஒரே ஒரு வேண்டுகோள். இன்னைக்கு வந்து அந்த வீடு இருக்குதுன்னா அவங்க எல்லாம் கஷ்டப்பட்டு இந்த தங்க சுரங்கத்தை எடுத்து இந்தியாவுக்கே தங்கத்தை கொடுத்து அந்த டைம்ல இந்தியா தங்க சுரங்கத்தை தான் அடமானம் வச்சு இன்னைக்கு இப்ப காப்பாத்தீங்கன்னா அது நம்ம தங்கவிலுக்கு தான் பெருமை, தங்க சுரங்கத்துக்கு தான் பெருமை. இதுல எத்தனை பேர் வாழ்ந்தா எத்தனை பேர் செத்தான்றது எல்லாருக்குமே தெரியும். எத்தனை அடி உள்ள போயிருக்காங்க. 1800 அடி உள்ள போயிட்டு இந்த தங்கத்தை எடுத்து கொடுத்தது தான் நம்ம தங்கவேல் தமிழர்கள். அதுல வந்து அந்த டைம்ல அந்த ஆங்கிலேயர் காலத்துல
யாரும் இல்லாத நேரத்துல வட ஆற்காடுல இருந்து தென் ஆற்காடு இதுல இருந்து தமிழ்நாட்டுல இருந்து வந்த இவங்க தான் தங்கத்தை எடுத்து கொடுத்தது. அதுல எங்க பாட்டன் பாட்டி அப்பாட்டன் எத்தனை பரம்பரை இருக்குதோ அத்தனை பரம்பரை தான் தங்க வயலை காப்பாத்துனது.